ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಹಲಸಿನಕಾಯಿ ಬೀಜದ ಜೊತೆಯಲ್ಲಿ ಆಲೂಗಡ್ಡೆ ಮತ್ತು ಹೀರೆಕಾಯಿ ಹಾಕಿ ಒಂದು ಚೆನ್ನಾಗಿರುವಂಥ ಸಾಂಬಾರು ಮಾಡ್ತಾಯಿದ್ದೀನಿ. ತುಂಬ ಸುಲಭವಾಗಿ ಮಾಡ್ಕೊಳ್ಳೋವಂಥದ್ದು. ನೀವೇನಾದರೂ ಹಲಸಿನಕಾಯಿ ಹಣ್ಣೇನಾದರೂ ತಂದಾಗ ಬೀಜ ಇಟ್ಕೊಂಡು ಈ ಥರ ಸಾಂಬಾರು ಮಾಡಿ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಪಟಾಪಟ್ ಅಂತೇಳಿ ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಕುಕ್ಕರ್ಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಬಿಸಿಯಾಗಿತ್ತು. ಅದಕ್ಕೆ 1 ಟೀ ಸ್ಪೂನಷ್ಟು ಸಾಸಿವೆ ಮತ್ತು ಒಣಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಮತ್ತು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ತೀರಾ ಸಣ್ಣನೂ ಇಲ್ಲ ತೀರಾ ದಪ್ಪನೂ ಇಲ್ಲ, ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದನ್ನಿಷ್ಟನ್ನು ಹಾಕ್ಕೊಂಡು ನಾನೀಗ ಬಾಡಿಸ್ಕೊತಾ ಇದ್ದೀನಿ. ಈ ರೀತಿ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಸಾಂಬಾರನ್ನ, ಸಾರನ್ನ ಅಂತಲೂ ನಾವು ಸಾರು ಅಂತಲೇ ಕರೆಯೋದು. ತುಂಬ ರುಚಿಯಾಗಿರುತ್ತೆ ಅನ್ನಕ್ಕೆ ಮತ್ತು ಮುದ್ದೆಗೆಲ್ಲ. ಬೇಗನೂ ಮಾಡ್ಕೋಬಹುದು, ಸಮಯನೂ ಸೇವ್ ಆಗುತ್ತೆ. ನೋಡಿ, ಈ ಥರ ಈರುಳ್ಳಿ ಕೆಂಪಾಗೋವರೆಗೂ ನಾವು ಇದನ್ನು ಹುರ್ಕೋಬೇಕಾಗತ್ತೆ. ಇವಾಗ ನಾನು ಮೊದಲೇ ಹಲಸಿನಕಾಯಿ ಬೀಜನ ಸಿಪ್ಪೆ ಎಲ್ಲ ತೆಗೆದು ತೊಳೆದಿಟ್ಟಿದ್ದೆ, ಅದನ್ನು ಇದ್ರ ಜೊತೆಯಲ್ಲೇ ಸೇರಿಸ್ಕೊತಾ ಇದ್ದೀನಿ. ಒಂದೇ ಒಂದು ಚಿಕ್ಕ ಆಲೂಗಡ್ಡೆನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಮತ್ತು ಒಂದು ಹೀರೆಕಾಯಲ್ಲಿ ಅರ್ಧ ಹೀರೆಕಾಯಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಇದನ್ನು ಸೇರಿಸ್ಕೊತಾ ಇದ್ದೀನಿ. ಹಲಸಿನಕಾಯಿ ಬೀಜದ ಜೊತೆಲಿ ಆಲೂಗಡ್ಡೆ ಮತ್ತು ಹೀರೆಕಾಯಿ ಹಾಕಿ ಸಾರು ಮಾಡೋದ್ರಿಂದ ತುಂಬ ಚೆನ್ನಾಗಾಗುತ್ತೆ. ಎಲ್ಲನೂ ಹಾಕಿರೋ ತರಕಾರಿನ ಚೆನ್ನಾಗಿ ಒಂದು ಸರಿ ಹುರ್ಕೊಂಬಿಡೋಣ. ಈ ರೀತಿ ಹುರ್ಕೊಳ್ಳೋಣ. ಒಂದು ಸರಿ ಸಾಕು, ಅದು ಎಂದು ನಾವು ಹಾಕಿರೋ ಒಗ್ಗರಣೆ ಅದಕ್ಕೆ ಒಂದು ಸ್ವಲ್ಪ ಇಡೀಲಿ ಅನ್ನೋ ಒಂದು ಕಾರಣಕ್ಕಷ್ಟೇ. ನೋಡಿ, ಈ ರೀತಿ ಹುರ್ಕೋಬೇಕಾಗತ್ತೆ. ಒಂದು ಸ್ವಲ್ಪ ಬಾಡ್ದಂಗೆ ಆಗುತ್ತಲ್ಲ, ಚೆನ್ನಾಗಿರುತ್ತೆ ಅಂತೇಳಿ. ನೋಡಿ, ಈ ಥರ. ನಾನು ಇದಕ್ಕೆ ಅಂತಲೇ ಸಪ್ರೇಟು ಮೊದಲೇ 2 ಟೊಮೆಟೊ ಮತ್ತು ಒಂದು ಸ್ವಲ್ಪ ಬೇಳೆ ಹಾಕಿ ಒಂದು 3 ವಿಷಲ್ ಕೂಗಿಸಿ ಇಟ್ಟಿದ್ದೆ, ರೆಡಿ ಮಾಡಿ. ಚೆನ್ನಾಗಿ ಬೆಂದಿದೆ. ಚೆನ್ನಾಗಿ ಬೆಂದಾದಮೇಲೆ ಅದನ್ನು ಎತ್ತಿಟ್ಟಿದ್ದೆ, ಅದನ್ನು ಇದ್ರ ಜೊತೆಯಲ್ಲೇ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಸೇರಿಸ್ಕೊತಾ ಇದ್ದೀನಿ, ಚೆನ್ನಾಗಾಗತ್ತೆ. ಒಂದು ಸರಿ ಬೇಳೆ ಮತ್ತು ಟೊಮೆಟೊ ಹಾಕಿದ್ಮೇಲೆ ತಿರುಗಿಸ್ಕೊಂಬಿಡೋಣ. ಇದಕ್ಕೆ 1 ಚಿಟಿಕೆ ಆಗೋಷ್ಟು ಮೊದಲಿಗೆ ನಾನಿಲ್ಲಿ ಅರಿಶಿನ ಹಾಕ್ಕೊತಾ ಇದ್ದೀನಿ. ಹಾಗೆ ಬೇಳೆ ಸಾರಿಗೆ ಅಂತ ನಾವು ಮನೆಯಲ್ಲಿ ಪುಡಿ ಮಾಡಿಸಿ ಇಟ್ಟಿರ್ತೀವಲ್ಲ, ಅದೇ ಪುಡಿನೇ ಯೂಸ್ ಮಾಡ್ತಾಯಿದ್ದೀನಿ, ಬೇರೆ ಏನೂ ಇಲ್ಲ. 1 ಟೇಬಲ್ ಸ್ಪೂನ್, ದೊಡ್ಡದು ಟೇಬಲ್ ಸ್ಪೂನಲ್ಲಿ ನಾನು ಹಾಕ್ಕೊತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 2 ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿನೂ ಕೂಡ ಇದ್ರ ಜೊತೆಯಲ್ಲೇ ಸೇರಿಸ್ಕೊತಾ ಇದ್ದೀನಿ. ಇಷ್ಟೆಲ್ಲ ಹಾಕಿ ಒಂದು ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ. ಯಾಕೆಂದರೆ ಬೇಳೆ ಟೊಮೆಟೊನೂ ಹಿಂದೆ ಹಾಕಿರೋದ್ರಿಂದ ಅದ್ರ ಹಿಂದೆಯೇ ಪುಡಿನೂ ಉಪ್ಪು ಹಾಕೋದ್ರಿಂದ ಒಂದು ಸರಿ ಮಿಕ್ಸ್ ಆಗಿಬಿಡಲಿ ಅಂಥೇಳಿ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಂಬಿಡೋಣ. ಆಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಇದಕ್ಕೆ ಹಾಕಿದ್ರೆ ನಡೆಯುತ್ತೆ. ನೋಡಿ, ಇವಾಗ ಮಿಕ್ಸ್ ಮಾಡಿದಾಗಿದೆ. ನೋಡಿ, ಈಗ ಅದು ಕುದಿಯೋದಕ್ಕೆ ಶುರು ಆಗ್ತಿದೆಯಲ್ಲ, ಹಾಗಾಗಿ ನಾನು ಇದಕ್ಕೆ ನನಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ನಾವಿಲ್ಲಿ ಎತ್ಕೊತಾ ಇದ್ದೀನಿ. ನಾನಿವತ್ತು ಮಾಡ್ತಾ ಇರೋದು 4 ಜನಕ್ಕಾಗೋಷ್ಟು ಸಾರು ಮಾಡ್ತಾ ಇರೋವಂಥದ್ದು. ತುಂಬದೂ ತೆಳ ಆಗೋಲ್ಲ, ತುಂಬ ಗಟ್ಟಿಗಾಗಲ್ಲ, ನಾರ್ಮಲ್ ಆಗಿರುತ್ತೆ. ಅಂದರೆ ರುಬ್ಬದಲ್ಲೇ ನಾವು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ಅಂಥ ಸಾರು ಇದು. ನೋಡಿ, ಇದೆಷ್ಟು ಎಲ್ಲ ಹಾಕಾಗಿದೆ, ಮಿಕ್ಸ್ ಮಾಡಿದ್ದೀನಿ. ಈಗ 1 ವಿಷಲಷ್ಟು ನಾನು ಲಿಡ್ ಕ್ಲೋಸ್ ಮಾಡಿ ಕೂಗಿಸ್ಕೊಂಡ್ಬಿಡ್ತೀನಿ. ತುಂಬ ಬೇಗ ಆಗುತ್ತೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಈಗ ವಿಷಲ್ ಹೋಗಿದೆ, 1 ವಿಷಲ್ ಆದಮೇಲೆ ನಾನು ತೆಗಿತಾ ಇರೋದು. ನೋಡಿ, ಸಾರು ಕೂಡ ತೆಗಿತಿದ್ದ ಹಾಗೆ ಘಮ ಘಮ ಅಂತ ಇದೆ. ನೋಡಿದ್ರೆ ತುಂಬ ಸಿಂಪಲ್ಲಾಗಿ ಮಾಡುವಂಥ ಹಲಸಿನಕಾಯಿ ಬೀಜದ ಸಾರನ್ನ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ತುಂಬ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ವಿಡಿಯೋ ನೋಡೋಕ್ಕೆ ಧನ್ಯವಾದ ಫ್ರೆಂಡ್ಸ್.